ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾವು ಇವತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಬೇಗ ಹೇಗೆ ಮೊಸಪ್ಪು ಸಾಂಬಾರನ್ನ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಕುಕ್ಕರ್ಗೆ 2 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋಂಥ. ಇದಕ್ಕೆ ನಾನು 1 ಕಪ್ಪು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊದಲೇ ಬೇಳೆನ ಬೇಯಿಸ್ಕೊಂಡು ಕೂಡ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು. ನಿಮ್ಮ ಬೇಳೆ ಬೇಗ ಬೇಯುತ್ತೆ ಅನ್ನೋದಾದರೆ ನೀವು ಒಂದೇ ಸಲ ಎಲ್ಲನೂ ಬೇಯಿಸ್ಕೊಳ್ಬೋದು. ಈಗ ನೋಡಿ, ಇದಕ್ಕೆ ನಾನು 2 ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸಣ್ಣದಾದರೆ 3 ಹಾಕ್ಕೊಳ್ಳಿ, ದಪ್ಪದಾದರೆ ಮೀಡಿಯಮ್ ಸೈಜ್ ಅಂದರೆ 2 ಟೊಮೊಟೊವನ್ನು ಹೆಚ್ಚಿರೋಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/4 ಸ್ಪೂನ್ ಅರಿಶಿಣದ ಪುಡಿ ಮತ್ತು 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಅಳತೆಗೆ ತಕ್ಕಂಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಯಲಿಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ತೆಳ್ಳಗಾಗಬಾರ್ದು. ಮೊಸಪ್ಪು ಯಾವಾಗಲೂ ಗಟ್ಟಿಗೆ ಇರಬೇಕು. ನೋಡಿ, ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಳ್ಳೋಣ. ಇದನ್ನು ಮುಚ್ಚಿ ನಾವೀಗ 2ರಿಂದ 3ರಿಂದ 4, 2ರಿಂದ 3 ನಿಮ್ಮ ಕುಕ್ಕರ್ ಅಣುವಾಗಿ ವಿಶಾಲ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಬೆಂದಿರೋವಂಥ ಮಿಶ್ರಣ ಒಂದ್ಸಲ ತಿರ್ಗಾಡಿಸ್ಕೊಂಡು ಸ್ಮ್ಯಾಶರ್ ಇದೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಹೇಗಾರ ಮಾಡ್ಕೊಳ್ಳಿ, ಸ್ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಒಂದು ಪಕ್ಕಕ್ಕೆ ಈ ಮಿಶ್ರಣವನ್ನು. ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈಗ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 4ರಿಂದ 5 ಒಣಮೆಣಸಿನಕಾಯಿ ಮತ್ತು 5ರಿಂದ 6 ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 5ರಿಂದ 6 ಕರಿಬೇವು. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಎಣ್ಣೆಲೆನ. ಬೆಳ್ಳುಳ್ಳಿ ಹಸಿ ವಾಸನೆ ಸ್ವಲ್ಪ ಹೋಗೋವ್ರಿಗೆ. ಇದಾದ ನಂತರ ನಾನು ಇದಕ್ಕೆ 1/2 ಸ್ಪೂನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಜೀರ್ಣಶಕ್ತಿ ಹೆಚ್ಚಿಸುತ್ತೆ, ತುಂಬ ಒಳ್ಳೆಯದು, ಒಳ್ಳೆ ಟೇಸ್ಟ್ನು ಕೊಡುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಇದಕ್ಕೆ ಈಗ 2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡರ್. ಯಾವುದೇ ರೀತಿ ತರಕಾರಿ ಸಾಂಬಾರು ಯಾವುದೇ ಆದರೂ ನಾನು ಇದನ್ನೇ ಯೂಸ್ ಮಾಡೋದು. ನಿಮಗೂ ಇದ್ರ ರೆಸಿಪಿ ಬೇಕಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ನೀವು ಖಾರದ ಪುಡಿ, ಧನಿಯಾ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ರಸಂ ಪೌಡರ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ 1-2 ಸ್ಪೂನ್ನಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪಿನ ಮಿಶ್ರಣ ಏನಿರುತ್ತೆ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗಂತ ಹಾಗೆ ಬೇಯೋಕ್ಕೆ ಬಿಡಬೇಡಿ, ಮಧ್ಯದಲ್ಲಿ ತಿರ್ಗಾಡಿಸ್ತಾ ಇರಿ, ಯಾಕೆಂದರೆ ತಳ ಒತ್ತದ ಸಾಧ್ಯ ಇರುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಟೇಸ್ಟ್ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ನನಗೆ ಸಪ್ಪೆ ಅನ್ನಿಸ್ತು. ನೀವು ಬೇಕಾದರೆ ಉಪ್ಪು ಖಾರ ಇವಾಗ ನೋಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದು ಬಿಡಿ. ಒಂದು ಕುದಿ ಬಂದು ನೋಡಿ, ನಮ್ಮ ಪಾಲಕ್ ಸೊಪ್ಪು ರೆಡಿ ಇದೆ. ಈಗ ಇದನ್ನು ಬಿಸಿ ಬಿಸಿಯಾಗಿ ಅನ್ನ, ಮುದ್ದೆ, ಚಪಾತಿ ಜೊತೆಗೆ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಕ್ವಿಕ್ಕಾಗೂ ಮಾಡ್ಕೋಬೋದು. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಹೇಗೆ ಬಂತು ಇದು ಡಿಶ್ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನಂಗೆ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನು ಮಾತ್ರ ಮರಿಬೇಡಿ.